ನನ್ನ ದೊರೆಯೇ, ನನ್ನ ಗಂಡ, ಯೋ ಚಿನ್ನು ಬಂಗಾರು, ಮ್ಯಾಕೆ ಎದೋಳು ಯಪ್ಪ, ಎದೋಳು ಎಲ್ಲರೂ ಬಂದವ್ರೆ ನಿನ್ನ ನೋಡಕ್ಕೆ, ಎದೋಳು ಯಪ್ಪ ಮ್ಯಾಕೆ, ಯೋ ನನ್ನ ಬಂಗಾರು, ನನ್ನ ಚಿನ್ನು, ಎದೋಳಪ್ಪ ಮ್ಯಾಕೆ, ನೋಡಪ್ಪ ನಿನ್ನ ತಂಗಿ ಬಂದವಳೆ ತಿಮ್ಮಕ್ಕ, ಮಾತಾಡ್ಸಿದಳು, ಲಕ್ಷ್ಮಕ್ಕ ಬಂದವಳೆ ನಿನ್ನ ಸೊಸೆ, ಮಾತಾಡ್ಸು, ಎಲ್ಲ ಹಾರಗಳ ತಂದಿ ನಿನ್ನ ಎದೆ ಮೇಲೆ ಹಾಕ್ತಾವ್ರೆ, ಎದೋಳು ನನ್ನ ಗಂಡನೇ, ನೋಡೆದೋಳು ಒಂದ್ಸಲಿ ಕಣ್ಬಿಡಪ್ಪ, ಲೋ ಚಿನ್ನುವೆ, ಚಿನ್ನ ಎದೋಳು, ನನಗೆ ಅರಬಾಳಿಗೆ ನನ್ನ ಮುಂಡೆ ಮಾಡಿಬಿಟ್ಟು ನನ್ನ ಒಬ್ಬಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲೋ, ಎದೋಳ ಮ್ಯಾಕೆ, ಯಪ್ಪ ನೋಡೋ ನನಗೆ ಅರ್ಶಿನ ಕುಂಕುಮ ಇಕ್ಕಿ ಸೀರೆಯ ಉಡ್ಸಿ ಬೆಳೆಯ ತೊಡ್ಸಿ ಹೂವ ಮುಡ್ಸಿ ಕೂರ್ಸವ್ರೆ, ಏನೆದೋಳು ಹೂವನೇ ತತ್ತಿದೆ ನನಗೆ ಮುಡ್ಕೊಳಕ್ಕೆ, ತಂದು ಕೊಡು ಎದೋಳು ನನ್ನ ಗಂಡನೇ, ನನ್ನ ಬಂಗಾರ, ನನ್ನ ಚಿನ್ನ, ನನಗೊಂದಿಸ ಒಂದು ಮಾತು ಬೈದನಲ್ಲ ನೀನು, ಮ್ಯಾಕೆ ಎದೋಳು ಚಿನ್ನುವೇ, ಚಿನ್ನ ಮಾಡಿಸ್ಕೊಡ್ದೆ ಇದ್ರುವೆ ಚಿಂದಂತ ಮಾತಾಡ್ತಿದ್ದಲ್ಲೋ ನನ್ನ ಗಂಡನೇ, ಮ್ಯಾಕೆದೋಳು, ಯಾಕೆ ಮಗವಾಣಿ ಏನಾಗಿತ್ತವ ಅಣ್ಣನಿಗೆ, ಅಯ್ಯೋ ಏನಿಲ್ಲ ಕಣಮ್ಮ, ಚೆನ್ನಾಗೆ ಊಟ ಮಾಡ್ತು, ಅಯ್ಯ ಊಟ ಮಾಡ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಯ್ತು, ಅಲ್ಲೇ ತಲೆ ಸುತ್ತಿದೋಯ್ತು ಕಣಮ್ಮ, ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದು, ಅಲ್ಲಿ ಅವರು ಡಾಕ್ಟ್ರು ಜೀವ ಆಗ್ಲೇ ಹೊಂಟೋಗದೆ ಅಂದರು, ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತೆ, ಎಲ್ಲಿ ಸಿಕ್ಕಿದ್ರುವೆ ತಂಗ್ಯವ್ವ ತಂಗ್ಯವ್ವ ಅಂತ ಮಾತಾಡಿಸ್ತಿದ್ದ ನಮ್ಮ ಅಣ್ಣ, ಇವತ್ತು ನೋಡಿದ್ರೆ ಕೈಲಾಸ ಸೇರ್ಕೊಬಿಟ್ಟವನೆ, ಆಮೇಲೆ ಯಾರು ನನ್ನ ತಂಗಿ ಅಂತ ಕರೆಯೋರು, ಎಣ ಎದೋಳು, ಅಯ್ಯೋ ನಿನ್ ತಂಗಿ ಕರಿತಾವಳೆ ಎದೋಳು, ಎದೋಳು ನಿನ್ ತಂಗಿ ಕರಿತಾವಳೆ, ಬಾಡನ್ ಸಾರು ಮಾಡದೆ ತಂದ್ಕೊಡ್ತಿಲ್ಲ ನಿನ್ಗೆ ಉಣ್ಣಕ್ಕೆ, ಇವತ್ತು ನಿನ್ ತಂಗಿ ಕರಿತಾವಳೆ ಎದೋಳಣು, ಎದೋಳಯ್ಯಪ್ಪ ಮಾತಾಡ್ಸು ನಿನ್ ತಂಗಿ ಬಂದವಳೆ, ಎಲ್ಲಾರ ದಾರಿ ತಿಮ್ಮಕ್ಕ ಒಯ್ತಾ ಇದ್ರೆ ಕರಿಯ ಅವಳ ಟೀಯ ಕೊಡ ಅಂತಿದ್ದೆ, ಇವತ್ತು ಎದೋಳ ಮನೆ ಬಾಗಿಲಿಗೆ ಬಂದವಳೆ ಟೀಯ ಮಾಡಿಸಿ ಕೊಡು ನನ್ನ ಕೈಲಿ, ಅಯ್ಯೋ ಹೋಗತ್ತೆ ಈ ಮಾವ ನಾನು ಎಲ್ಲಿ ಸಿಕ್ಕರು ದಾರಿ ಸಿಕ್ಕರು ನನ್ನೊಂದು ಚೆಲ್ಲಾಟ ಆಡ್ತಿತ್ತು ಸೊಸೆ ಅಂತ, ಇವತ್ತು ನೋಡಿದ್ರೆ ಹಿಂಗೆ ಮನ್ಗದೆ, ತಾತ ಮಾವ ಅದೇನದು ಲಕ್ಷ್ಮ ಕುಂತ ಹಂಗಾಡ್ತೀಯಲ್ಲ ಚೆಲ್ಲಾಟ ಆಡ್ತೀಯಲ್ಲ ಅಂತಂದ್ರೆ, ಅಯ್ಯೋ ನನ್ನ ಸೊಸೆ ಆಗ್ಬೇಕು, ಅವಳ್తో ಚೆಲ್ಲಾಟ ಆಡ್ದೆ ಇನ್ಯಾರ್ತ ವಾಡೋಣ ಅಂತಿದ್ದ, ಇವತ್ತು ಬಂದವಳೆ ಲಕ್ಷ್ಮಕ್ಕ ಇಲ್ಲೆಯ ಚೆಲ್ಲಾಟ ಆಡೇದೋಳು ನನ್ನ ಗಂಡನೇ, ಈ ತಾತಗೆ ತುಂಬಾ ಒಳ್ಳೆಯವರು, ದೇವರು ಒಳ್ಳೆಯವ್ರಿಗೆ ಬೇಗ ಕರ್ಕೊಂಡು ಬಿಡ್ತಾನೆ, ಕೆಟ್ಟವ್ರನ್ನೇ ಇಲ್ಲಿ ಬಿಟ್ಬಿಡ್ತಾನೆ, ಅಯ್ಯೋ ರಂಜಾನ್ ಹಬ್ಬವ ಮಾಡ್ಬಿಟ್ರೆ, ಅಯ್ಯೋ ಹೋಗು ಪಾತಿ ಮನೆಗೆ ಬಿರಿಯಾನಿ ಈಸ್ಕಬಾ, ಅವಳು ಚೆನ್ನಾಗೆ ಮಾಡ್ತಾಳೆ ತಿನ್ಬೇಕು ಅಂತಿದ್ದೆ, ಇವತ್ತು ಬಿರಿಯಾನಿಯ ಮಾಡ್ಕೊಂಬತ್ತಾಳೆ ಪಾತಿ, ತಿನ್ನೇದೋಳು ನನ್ನ ಗಂಡನೇ, ರಾಜಕ್ಕನು ಬಂದವಳೆ ನೋಡು, ಅವಳು ತೋಳಿಲ್ದ್ರ ಜಾಕೆಟ್ ಇಕ್ಕೋತಾಳೆ, ನೀನು ಯಾವತ್ತೇ ಹಂಗಿಕ್ಕೊಳ್ಳೋದು, ಇಕ್ಕೊಳ್ಳೋದೇ ಇಲ್ವಲ್ಲೇ ಹಂಗೆಲ್ಲ ಅಂತಿದ್ದೆ, ಇವತ್ತ ತೋಳಿಲ್ದಿರ ಬ್ಲೌಸ ಹೊಲ್ಸ್ಕೊಡೋದೋಳ ಇಕ್ಕೋತೀನಿ ನನ್ನ ಗಂಡನೇ, ಎಲ್ಲ ಕೇಳಿ ಮುಕ್ಕಿ ಅಷ್ಟು ಚೆನ್ನಾಗಿ ಮುಂದೆ ನನ್ನ ಮನ ಮರದಿ ಕಡಿತಾ ಇದೆಯಾ, ಮಾಡ್ತೀನಿ ಸುಮ್ಮನೆ ನಿನಗೆ, ನನ್ನ ಹೆಂಡ್ರಿಗೆ ರೆಡಿ ಆಗಕ್ಕೆ ಬರಲ್ಲ, ಯಾವಾಗಲೂ ಒಂದು ಸಾಲೆ ಸುತ್ತಾಕೊಂಡು ಹೆಂಗೆ ಬೇಕು ಹಂಗೆ ಇರ್ತಾಳೆ, ಹೊಸಿಯೊಳಗೆ ರೆಡಿ ಆಗೋದು ಹೇಳ್ಕೊಡು ಅಂತಿದ್ದಲ್ಲೋ ಮಾವ, ಇವತ್ತು ಹೇಳ್ಕೊಡ್ತೀನಿ ನಿನ್ನ ಹೆಂಡ್ರಿಗೆ ರೆಡಿ ಮಾಡಿ ನಿಲ್ಲಿಸ್ತೀನಿ, ನೋಡೆದೋಳು ಮಾವ, ಇವತ್ತು ಅತ್ತೆ ರೆಡಿ ಮಾಡಿ ನಿಲ್ಸಿದ್ರೆ ನೋಡ್ದಂಗಿಲ್ದಂಗೆ ಹೋಗ್ಬಿಟ್ಟಿದ್ಯಲ್ಲ ಮಾವ, ಕೈಲಾಸ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಮಾವ, ಎದೋಳು ಮಾವ ನೋಡು ಇವತ್ತು ಅತ್ತೆನ ರೆಡಿ ಮಾಡ್ತೀನಿ, ಹೊಸ ಸೀರೆ ತಂದಿದ್ದೀನಿ ಉಡ್ಸಕ್ಕೆ ಅಂತ ಉಡ್ಸಿ ನಿಲ್ಲಿಸ್ತೀನಿ, ಅವ್ವ ಹೊಸ ಸೀರೆ ತಂದವಳ ಎಂತ ತಂದವಳು ಏನೋ ಕಾಣಲ್ಲ, ಅಯ್ಯೋ ಯಪ್ಪ ಎದೋಳೋ ಚಿನ್ವಿ, ಎದೋಳೋ ಬಂಗಾರ, ಎಲ್ಲವ ನಿನ್ ಗಂಡ, ಅಲ್ಲೇ ಅವ್ರ ಕಂಡಡಪ್ಪ ಅಲ್ಲೇ ಕೂತವ್ರು ನೋಡು, ಅದೇನೇನೋ ಇದು ಮಾಡ್ಕೊಂಡು ಅಲ್ಲೇ ಕೂತವ್ರು ನೋಡು, ಸರಿ ಕಣವ ಮುದ್ದಿನ ಕರಿ ಏನು ಅಂತ ನೋಡ್ತೀನಿ ತಡಿ, ನಾನು ಅಲ್ಲಿ ಇರ್ತೀನಿ ಕಣೆ, ಏನಾರು ಬೇಕು ಅಂದ್ರೆ ಕರಿಯೇ, ಅದೇನು ಅವಳಿಗೊಂದು ಸೀರೆ ಉಡ್ಸಿದ್ರೆ ಆಯ್ತಿತ್ತೇನೋ ತಂದು, ಓ ತಿಥಿ ಕುಡ್ಸಿದ್ರಾಯ್ತು ತಗೋ, ಈಗ ದುಡ್ಡಿಲ್ಲ, ತಿಥಿ ಹೊತ್ತಿಗೆ ತಂದು ಉಡ್ಸಿದ್ರಾಯ್ತು, ಸರಿ ಕಣೆ ಆಯ್ತು, ಹೋಗಲಿರೋಗ ಅದೇನು ಮೊದಲು ಕರೆ ನೋಡೋಗು, ಎಲ್ಲಾರು ಬತ್ತಾವ್ರೆ ನಿನ್ನ ಚಿನ್ನವ ನೋಡಕ್ಕೆ, ಎದೋಳು ನನ್ನ ದೊರೆಯೇ, ಎದ್ದು ಕಣ್ಣ ಬುಟ್ಟಿ ಎಲ್ಲಾರನ್ನೂ ನೋಡಿ ನನ್ನ ಮಾತಾಡಬಾರು ನನ್ನ ದೊರೆಯೇ, ದಾರ್ಸ್ಕೊಂಡು ಹೋದಂಗೆ ಆರ್ಸ್ಕೊಂಡೋದ್ನಲ್ಲಪ್ಪ ಯಮರಾಜ, ಅವನ ಮಕ್ಕಳು ತಿನ್ನ ಅವನ ಹೆಣ್ಣು ತಿನ್ನ, ಅವನ ಯಮನ ಪಟ್ಟಣದಲ್ಲಿ ನನ್ನ ಗಂಡನಿಗೆ ಜಾಗ ಫಿಕ್ಸ್ ಮಾಡಿಬಿಟ್ಟು ಕರ್ಕ ಹೊಂಟೋಗವನಿ, ನನ್ನ ಗಂಡ ಒಬ್ಬನೇ ಬಾಕಿ ಇದ್ದೀನಿ, ಬೇರೆ ಯಾರು ಕಣ್ಣಿಗೆ ಬೀಳಿಲ್ವೇ ಅವನಿಗೆ, ನನ್ನ ಮುತ್ತೆ ದೇವಸ್ಥಾನ ಕಿತ್ಕೊಂಡು ನಿಮಗೆ ಮುತ್ತೆ ಕೆಲಸ ಮಾಡಿಬಿಟ್ಟ, ದೇವ್ರ ಮನೆ ಹಾಳಾಗೋಗ, ಯವ್ವ ನನ್ನ ಮಗಳಿಗೆ ಫೋನ ಮಾಡಿದಿರೇನಿ, ಎಲ್ಲೇ ಬರಲೇ ಇಲ್ಲ ನನ್ನ ಮಗಳು, ನನ್ನ ಗಂಡ ಯಾವಾಗಲೂ ಮಗಳು ಅನ್ನನು, ಮಗಳ ಮೇಲೆ ಪ್ರಾಣನೇ ಮಡಗಿದ್ದ, ಎಲ್ಲೋ ಬಂದೇ ಇಲ್ಲ ನನ್ನ ಮಗಳು, ಓ ಎಲ್ಲರಿಗೂ ಫೋನ್ ಮಾಡೋದೆ ಕಣ್ ತಳಮ್ಮ ಬರ್ತಾರೆ, ನಾನೇ ಫೋನ್ ಮಾಡಿಸಿದೆ ಕಣ ಎಲ್ಲರಿಗೂ, ನಿನ್ನ ನೆಂಟ್ರತ್ರಿಗೆಲ್ಲ ಫೋನ್ ಮಾಡಿದೆ ಕಣ ನಾನೇ, ಅಯ್ಯೋ ಸೀನಪ್ಪ ನಿನ್ನ ಯಾವಾಗ್ಲೂ ನನ್ನ ಮಗ ಇದ್ದಂಗೆ ಅಂತಿದ್ದ, ಮುಂದೆ ನಿಂತು ನನ್ನ ಗಂಡನ ಕಾರ್ಯವ ಮುಗಿಸಿಕೊಡೆಯಪ್ಪ, ಆಯ್ತು ಕಣ್ ತಗೊಳಮ್ಮ ಮಾಡ್ಕೊಡ್ತೀವಿ ಕಣ, ಮಾಡೋಣ ಸರ್ವಕ್ಕೆ ಸೇರ್ಸನ್ ಸುಮ್ಮನೆ ಒಳ್ಬೇಡ ನೀನು, ಆಗೋಗದೆ ಆಗಿದ್ದು ಆಗೋಗದೆ ಹೋಗಿದ್ದು ಹೋಗೋಗದೆ ಅಂತ ಬಿಟ್ಬಿಡಕ್ಕೆ, ಇದು ಒಂದು ಏನೋ ಕಳೆದೋಗಿಲ್ಲ ಕಣಪ್ಪ, ನನ್ನ ಗಂಡ ಸತ್ತೋಗವನಿ, ನಾನು ಇವತ್ತಳ್ದೆ ಇನ್ನು ಯಾವತ್ತಳಲು ಸೀನು, ಏ ಲಕ್ಷ್ಮಕ್ಕ ನೀನು ಉಡ್ಸಕ್ಕೆ ಸೀರೆಗಿರೆ ತಂದಿಲ್ಲ ಅಮ್ಮಂಗೆ, ಕಣಮ್ಮ ತಿಮ್ಮಜ್ಜಿ ಒಂದು ಸೀರೆ ತಂದಿದ್ದೀನಿ ಮನೇಲಿ ಮಡಗಿದ್ದೀನಿ,
ಈಗ ಹೋಗಿ ತಗೋಬತ್ತೀನಿ, ತಂದು ಕೊಡ್ತೀನಿ, ಉಡಿಸ್ತೀನಿ. ಯಪ್ಪ, ನಮ್ಮ ಅಪ್ಪನ ಮನೆಯವ್ರಿಗೆ ಹೇಳ್ರು, ನಮ್ಮ ಅಪ್ಪನ ಮನೆಯವ್ರ ಮಡ್ಲಕ್ಕಿ ಕಟ್ಟಲಿ ನನಗೆ. ಇದು ಕಡೆ ಮಡಲಕ್ಕಿ ಕಟ್ಸ್ಕೊಂಡು ನನ್ನ ಗಂಡನಿಗೆ ಕಡೆಗಾಗಿ ಮಡ್ಲಕ್ಕಿ ಕಟ್ಸ್ಕೋಬೇಕು ನಾನು. ಎಲ್ಲಾರ್ಗೂ ಹೇಳಿದಂತೆ ಕಣ್ತಾಳಮ್ಮ, ತಂದಾರೇನ ಕಣ, ಅವ್ರಿಗೂ ಗೊತ್ತದೆ. ನಮ್ಮ ಅದಕ್ಕೆ ರಬ್ಬಾಜಿ ನನ್ನ ಗಂಡ ಬದುಕಿದಾಗಂತೂ ಗೌರಿ ಹಬ್ಬಕ್ಕೆ ಕರೆದು ಸೀರೆ ಉಡಿಸಿ ಮಡ್ಲಕ್ಕೆ ಕೊಡ್ಲಿಲ್ಲ. ಈಗಾರ ತಂದಳು, ಇಲ್ಲ ಹಂಗೆ ಕೈಯ ಆಡಿಸ್ಕೊಂಡು ಬಂದಳು. ಏನು ಒಂದು ಗೊತ್ತಿಲ್ಲ ನನಗೆ. ಅದೆಲ್ಲ ಯಾಕೆ ಸುಂದಿರಮ್ಮ, ನೀನ್ ಯಾಕಿದ್ದಲ್ಲ ಮಾತಾಡಿ. ಅಯ್ಯೋ ನಮ್ದವ್ರಿಗೆ ಈ ಪಾರಕ ಬಂದು ನೋಡು, ಎಲ್ಲಿ ಸಿಕ್ಕಿದ್ರು ಪಾರ್ವತಿ ನನ್ನ ಮಗಳಿದ್ದಂಗೆ, ನನ್ನ ದೊಡ್ಡ ಮಗಳಿದ್ದಂಗೆ ಅಂದಿದ್ದೆ. ಇವತ್ತು ನಿನ್ ಮಗಳು ಬಂದವಳೆ ನೋಡಿದಳು. ಯಾಕಮ್ಮ, ಏನಾಗಿತ್ತಮ್ಮ ಚಿಗಪ್ಪಂಗೆ? ಇದ್ಕಿದ್ದಂಗೆ ಸತ್ತೋಯ್ತು ಅಂತ ಮಾತಾಡಿದ್ ನನಗೆ ಒಂಥರ ಜೀವನೇ ಓದಂಗಾಯ್ತು. ಅದಕ್ಕೆ ಎದ್ನು ಬಿದ್ದು ಅಂತ ಹೊಡ್ಬಂದು. ಏನಾಗಿತ್ತಮ್ಮ, ಏನಾಗಿತ್ತು ಅಂತ ಹೇಳನೆ ಮಗಳೇ. ಭದ್ರಾಗ 2 ಮುದ್ದೆ ಉಂಡ ಆದ್ಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೋದ. ಬಾತ್ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಬಿದ್ದೋಗಿದ್ದ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದು. ಡಾಕ್ಟ್ರು ಅಲ್ಲೇ ಜೀವ ಹೊಂಟೋಗದೆ, ಹಾರ್ಟ್ ಅಟ್ಯಾಕ್ ಆಗಿರಂಗದೆ ಅಂತ ಹೇಳಿದ್ರು. ನಾನು ಏನು ಮಾಡದೆ ಮಗಳೇ, ನನ್ನ ಮುತ್ತೈದೆ ಸ್ಥಾನವ ಕಿತ್ಕೊಂಡು ಹೋಯ್ತಾವನೆ ಇವನು. ಓ ಹೋಗತ್ತೆ ಈ ಕೆಟ್ಟ ಮನೆ ದೇವರು. ಒಳ್ಳೆಯವ್ರಿಗೆ ಕಾಲ ಹೋಗ್ಬಿಡಲ್ಲ, ಕಾಲ ಮಾಡಕ್ ಬಿಡಲ್ಲ ದೇವರು. ಅಯ್ಯೋ ಯಪ್ಪ, ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ. ಇನ್ನು ಅಳ್ಬೇಡ ಸುಂದಿರಮ್ಮ, ನೀನು ಎಷ್ಟತ್ರುವೆ ಹೋಗಿ ಬರ್ತಿರ್ ಬಂದರೆ ಅಳ್ಬೇಡ ಸುಂದಿರ್. ನೀನು ಹಂಗೆ ಸಮಾಧಾನ ಮಾಡ್ಕೊಳ್ಳನೆ. ನಾನು ಎದೆ ಮೇಲೆ ಹೆಂಗೆ ಕಲ್ಲ ಎಳ್ಕೊಳ್ಳನೆ. ನನ್ನ ಗಂಡನ ಬಿಟ್ಬಿಟ್ಟು ನಾನು ಹೆಂಗೆ ಇರನೆ. ಊರಲ್ಲಿ ಎಷ್ಟು ಜನ ಅವರೇ, ಅವರೆಲ್ಲಾರನ್ನೂ ಬಿಟ್ಬಿಟ್ಟು ಈ ಯಮರಾಜ ನನ್ನ ಗಂಡನ್ನೇ ಕರ್ಕೊಂಡು ಹೋಗವನಿ. ಅವ್ನ ಮಕ್ಕಳು ತಿನ್ನ, ಅವಳ ಗಂಡು ತಿನ್ನ, ಅವಳ ಹೆಣ್ಣು ತಿನ್ನ, ಅವ್ನ ಹೆಂಡ್ರು ತಿನ್ಕೊಳ ಅವನು ಯಮರಾಜ. ನಿಮ್ದಕ್ಕೆ ಯಾಕೆ ಹಿಂಗೆ ಆಡ್ತಾರೋ? ಅವನದಕ್ಕೆ ಎಲ್ಲ ತಿನ್ಕೊಂಡ್ರೆ ನಿಮ್ದಕ್ಕೆ ಏನು ಸಿಗುತ್ತೆ? ಅಳ್ಬೇಡಿ ಸುಂದಿರಿ ಅಜ್ಜಿ, ಕೆಂಪಿ ಅಜ್ಜಿ, ಅಳ್ಬೇಡಿ ಸುಂದಿರಿ, ನಿಮ್ದಕ್ಕೇನು ಆಗಲ್ಲ. ಸಮಾಧಾನಾಗೆ ಮಾಡ್ಕೊಳ್ಳಿ. ನೀವು ಹತ್ಬಿಟ್ರೆ ಬಂದ್ಬಿಡ್ತಾರೆ ತಾತ, ಮತ್ತೆ ಬರೋದು ಇಲ್ಲ. ಸುಮ್ನಿರಿ, ಸಮಾಧಾನಾಗೆ ಮಾಡ್ಕೊಳ್ಳಿ. ಪಾತಿ, ನಾನು ಯಾರನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ? ನಾನು ಏನ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ? ಅಯ್ಯೋ ದೇವ್ರೇ, ದಿರ್ವಿದಿಯೇ. ತಡಿಯಮ್ಮ ತಿಮ್ಮಜ್ಜಿ, ಹೋಗಿ ಸೀರೆ ತಗೋಬತ್ತೀನಿ, ಸೀರೆ ತಂದು ಉಡಿಸ್ತೀನಿ. ಸರಿ ಕಣೋಗ್ತಾ ಬ್ರೋ, ಉಡ್ಸೋಣ ಅಂದ. ನಮ್ಮ ಮಾವ ನಮ್ಮಪ್ಪ ಇದ್ದಂಗಿತ್ತು. ಇವತ್ತು ನಮ್ಮ ಅಪ್ಪನ ನಾನು ಹೆಂಗ್ ತಗೊಂಡೋಗಿ ಮನ್ಗಿಸ್ಲೆ ಮಣ್ಣಿಗೆ. ಮಾವೋ ನಾನು ಒಂದು ಮಾತು ಬೈದ್ರು ನನ್ನ ಸೊಸೆಗೆ. ನನ್ನ ಗಂಡ ಒಂದ್ ದಿವಸ ಒಂದು ಮಾತು ಬೈತಿರ್ಲಿಲ್ಲ ನನ್ನ ಸೊಸೆಗೆ. ಅವಳು ನನ್ನ ಮಗಳಿದ್ದಂಗೆ ಸುಮ್ಮನಿರೆ, ಬೈಬೇಡ ಅಂತ ನನಗೆ ಬೈತಿದ್ದ. ಇವತ್ತು ನಿನ್ನ ಮಾವನ್ನ ನೀನು ಎಬ್ರಿಸಿದೊಳೆ. ಉಂಡೆ ಮನಿಕೊಂಡ್ರುವೆ ಮಾವ ಅಂತ ಉಣ್ಣಗಂಟ ಬಿಡದೆ ಎಬ್ರಿಸ್ತಿದ್ದೆ. ಎಬ್ರಿಸೆ ಇವತ್ತು ನಿಮ್ಮ ಮಾವನ್ನ, ಮನಗವನಿಲ್ಲಯ್ಯ. ಅಯ್ಯೋ ಅಳ್ಬೇಡ ಸುಮ್ನಿರಮ್ಮ, ಯಾಕತ್ತಿ ಸುಸ್ತಾದಿ? ಸುಮ್ನಿರು, ಸತ್ತಾಗಿರಂದ್ ಬಂದಂತಿರ್ಗ ನೀನ್ ಎಷ್ಟೊತ್ರುವೆ. ಸುಮ್ನಿರ, ಹಂಗೆ ಕಣ್ಣಲ್ಲಿ ನೋಡು. ಏನ ಕಣ್ಣಲ್ಲಿ ನೋಡನಿ, ಏನ ಕಣ್ಣಲ್ಲಿ ನಾನು ನೋಡ್ಬೇಕು? ಇನ್ನ ನನ್ನ ಗಂಡನ್ ಕರ್ಕೊಳ್ಳೋದ? ನನ್ನನ್ನ ಕರ್ಕೊಂಡಿದ್ರೆ ಆಯ್ತಿತ್ತು ದೇವ್ರು. ಅವನನ್ನ ಇರೋ ಗಂಟ ಅವನು ಉಂಡವನೇ, ಅವನ ಅನ್ನ ಮುಗಿದ್ಮೇಲೆ ಹೋಗೋನೆ. ಸುಮ್ನಿರು, ಅಳ್ಬೇಡ ನೀನು, ಯಾಕಂಗತ್ತಿ? 10 ಕಣ್ಣೇನಾದವು. ಸುಮ್ನಿರು. ನನ್ನ ಗಂಡನ ಇಲ್ದ ಮೇಲೆ ನಾನು ಇದ್ದೇನೆ ಪ್ರಯೋಜನ ಈ ಭೂಮಿ ಮೇಲೆ, ಇದ್ದಾರೆ ಮೇಲೆ? ಅಯ್ಯೋ ಯಪ್ಪ, ಯವ್ವ. ಅಮ್ಮ ಕೆಂಪಮ್ಮ, ಇತ್ತ ಬೆಳಗ್ಗೆದ್ ಬಾ, ಸೀರೆ ತಂದಿನ ಹುಡ್ಕ ಬೈಲಿ, ಹೊಸ ಸೀರೆ ತಂದಿನ ಹುಡ್ಕ ಬೈಲಿ. ಅಯ್ಯೋ ಲಕ್ಷ್ಮಕ್ಕ, ಹೊಸ ಸೀರೆ ಯಾಕೆ ತರಕ್ ಹೋದೆ? ನನ್ನ ಗಂಡನೇ ಇಲ್ದ ಮೇಲೆ ಸೀರೆ ಯಾಕೆ, ಹೂವ ಯಾಕೆ, ಬಳೆ ಯಾಕೆ? ನನಗೇನು ಬೇಡ ಕಾಣಿ. ಹಂಗಂದ ಅದಮ್ಮ, ಎದ್ದು ಹುಡ್ಕ ಬಾ, ತಂದಿದ್ದಾಳ ಅಂತ ಕಣ, ಹುಡ್ಕ ಬೈಲೆ ಇಲ್ಲಿ. ಅಯ್ಯೋ ಬೇಡ ಕಣವ, ಯಾ ಸೀರೆನೂ ಬೇಡ, ಏನು ಬೇಡ ಕಣ್ರವ ನನಗೆ. ಇದೇ ಸಾಕು, ನನ್ನ ಚಿನ್ನನೇ ಒಯ್ತಾರೆ ನನಗೆ. ಇನ್ನ ಸೀರೆ ಯಾಕೆ, ಒಡವೆ ಯಾಕೆ, ಕುಪ್ಸ ಯಾಕೆ ನನಗೆ? ಸೀರೆ ಉಟ್ಕೋಬೇಕು, ಸೀರೆ ಉಟ್ಕೊಂಡು ಬಳೆ ಹಾಕಬೇಕು ಕಣ. ಎದ್ವಾ ಇಲ್ಲಿ, ತಂದಿನ ಕಣ ನಾನು. ಅಯ್ಯೋ ಏನು ಬೇಡ ಹೋಗವ. ಅಯ್ಯೋ ಆಯ್ತು, ಹೋಗತ್ತೆ ತಡಿಯೋ, ಬಂದೆ ತಡಿ. ಏ ಲಕ್ಷ್ಮಿ, ಎಂತ ಸೀರೆ ತಂದಿದ್ದಿಲ್ಲ? ಇದು ಮೆತ್ರ ಸಿಲ್ಕ, ದರ್ವ ಮರವಮ್ಮ, ಇಲ್ಲ ಕಂಚಿನ ಕಮಕ್ಕೆ ಸೀರೆನ? ಯಾವ ಸೀರೆ ತಂದಿದ್ದು ನೋಡ ನೆಲ್ಲಗಿ. ಚೆನ್ನಾಗಿರೋ ಸೀರೆ ತಂದಿದ್ಯೋ ಅಂತ ತಂದಿದ್ದಿಲ್ಲ? ಚೆನ್ನಾಗಿರೋ ತಂದಿದ್ದಾನೆ. ಇವಾಗ ಸುಮ್ಮನೆ ತಂದಿದ್ರೆ ಬೇಡ ಕಣವ ನಂಗೆ ಸೀರೆ. ಚೆನ್ನಾಗಿರೋ ತಂದಿದ್ರೆ ಉಟ್ಕೋತೀನಿ, ಇಲ್ಲ ಅಂದ್ರೆ ಬೇಡ. ಯಾಕಂದ್ರೆ ಇವತ್ತ ಬಂದು ಬಳಗ ಎಲ್ಲಾರು ಬರ್ತಾರೆ, ಎಲ್ಲಾರು ನೋಡ್ತಾರೆ ಕಣೆ ಮಗ. ಮೈಸೂರು ಸಿಲ್ಕ್ ಇದು ಅದೇ ಇದಿರ್ತದಲ್ಲ ಪ್ರಿಂಟು, ಮೈಸೂರು ಸಿಲ್ಕ್ದು ಅಚ್ಚೆ ಇರ್ತದಲ್ಲ ಅಂತ ತಂದಿದ್ಯವ, ಹುಡ್ಕೋತೀನಿ. ಓ ಅಲ್ಲ ಕಣಮ್ಮ, ಇದೇನಮ್ಮ ಗಂಡ ಸತ್ ಮನ್ಗವನೇ ಸೀರೆ ಅಂತ ತಂದಿದ್ದಿ ಅಂತ ಕೇಳ್ತಿಯಲ್ಲಮ್ಮ. ಓ ಕಣೆ ಮಗ, ಇವತ್ತೇ ಅಲ್ವವ ನಮ್ಮ ಅಪ್ಪನ ಮನೆ ಕಡೆಯರು ಬಂದು ಬಳಗ ಎಲ್ಲಾರು ಬರ್ತಾರಲ್ಲವ, ಎಲ್ಲ ಕಣ್ಣು ನನ್ನ ಮೇಲೆ ಇರ್ತದಲ್ವ, ಅದಕ್ಕೆ ಕಣವ. ಅಯ್ಯೋ ಶಿವನೇ ಹೋಗು ಯಪ್ಪ ಅಂದೆ. ಅಯ್ಯೋ ಆಯ್ತು ಬಿಡು, ನೀನಂತವೇ ಚೆನ್ನಾಗಿರೋ ಸೀರೆ ತಂದಿಲ್ಲ ಅಂತ ನನಗೆ ಗೊತ್ತಾಯ್ತು. ನನ್ನ ವೀಕ್ಷಕರು ನಾನು ಕೇಳ್ಕೊತೀನಿ. ವೀಕ್ಷಕರೇ, ಇವತ್ತು ನನಗೆ ನನ್ನ ಗಂಡ ಸತ್ತೋಗೋನೆ, ನೀವಾದ್ರೂ ಚೆನ್ನಾಗಿರೋ ಮೈಸೂರು ಸಿಲ್ಕ್ ಸೀರೆ ತಗೊಂಡು ಒಂದು 2 ಮಳ ಹೂವು ತಗೊಂಡು ಬಳೆ ತಗೊಂಡು ಬಂದ್ರಪ್ಪ, ನೋಡ್ಕೊಂಡೋಗಿರಂತೆ. ಹಂಗೆಯ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಪ್ಪ, ಹಂಗೆ ಸಬ್ಸ್ಕ್ರೈಬು ಮಾಡ್ಕೊಳ್ರಪ್ಪ. ಈ ಕತೆ ಇನ್ನೂ ಕಂಟಿನ್ಯೂ ಆಯ್ತದೆ, ಹಂಗೆ ನೋಡ್ರಪ್ಪ, ಹಿಂಗೆ ಸಪೋರ್ಟ್ ಮಾಡ್ರಪ್ಪ.